ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಕಾಮನ್ ವರ್ಬ್ಸ್ ಆ್ಯಂಡ್ ದೇರ್ ಫಾರ್ಮ್ಸ್ ನಂಬರ್ 32. ಸರೌಂಡ್ ಅಂದರೆ ಸುತ್ತುವರಿ. ಸರೌಂಡ್ V1 ರೂಪ, ಸರೌಂಡೆಡ್ V2 ರೂಪ, ಸರೌಂಡೆಡ್ V3 ರೂಪ, ಸರೌಂಡ್ಸ್ S ರೂಪ ಹಾಗೂ ಸರೌಂಡಿಂಗ್ ING ರೂಪ. ಟಾಲ್ ಟ್ರೀಸ್ ಸರೌಂಡ್ ದ ಲೇಕ್. ಎತ್ತರದ ಮರಗಳು ಸರೋವರವನ್ನು ಸುತ್ತುವರೆದಿವೆ. ಟಾಲ್ ಟ್ರೀಸ್ ಸರೌಂಡ್ ದ ಲೇಕ್. ಇಲ್ಲಿ ಸರೌಂಡ್ V1 ರೂಪ. ಅ ಕ್ರೌಡ್ ಸರೌಂಡೆಡ್ ಹಿಮ್. ಜನಸಮೂಹವು ಅವನನ್ನು ಸುತ್ತುವರೆಯಿತು. ಅ ಕ್ರೌಡ್ ಸರೌಂಡೆಡ್ ಹಿಮ್. ಸರೌಂಡೆಡ್ V2 ರೂಪ. ಶಿ ವಾಸ್ ಸರೌಂಡೆಡ್ ಬೈ ರಿಪೋರ್ಟರ್ಸ್. ಆಕೆಯನ್ನು ಸುದ್ದಿಗಾರರು ಸುತ್ತುವರೆದಿದ್ದರು. ಶಿ ವಾಸ್ ಸರೌಂಡೆಡ್ ಬೈ ರಿಪೋರ್ಟರ್ಸ್. ಸರೌಂಡೆಡ್ V3 ರೂಪ. ಅ ವಾಲ್ ಸರೌಂಡ್ಸ್ ದಿ ಗಾರ್ಡನ್. ಉದ್ಯಾನದ ಸುತ್ತಲೂ ಗೋಡೆಯು ಸುತ್ತುವರೆದಿದೆ. ಅ ವಾಲ್ ಸರೌಂಡ್ಸ್ ದಿ ಗಾರ್ಡನ್. ಸರೌಂಡ್ಸ್ S ರೂಪ. ಅವರ್ ಆರ್ಮಿ ಈಸ್ ಸರೌಂಡಿಂಗ್ ದಿ ಎನಿಮಿ. ನಮ್ಮ ಸೈನ್ಯವು ಶತ್ರುವನ್ನು ಸುತ್ತುವರಿಯುತ್ತಿದೆ. ಅವರ್ ಆರ್ಮಿ ಈಸ್ ಸರೌಂಡಿಂಗ್ ದಿ ಎನಿಮಿ. ಸರೌಂಡಿಂಗ್ ING ರೂಪ. ಸರ್ವೈವ್ ಅಂದರೆ ಬದುಕಿ ಉಳಿ. ಸರ್ವೈವ್ V1 ರೂಪ, ಸರ್ವೈವ್ಡ್ V2 ರೂಪ, ಸರ್ವೈವ್ಡ್ V3 ರೂಪ, ಸರ್ವೈವ್ಸ್ S ರೂಪ, ಸರ್ವೈವಿಂಗ್ ING ರೂಪ. ವಿ ಕೆನಾಟ್ ಸರ್ವೈವ್ ಫಾರ್ ಲಾಂಗ್ ವಿದೌಟ್ ಫುಡ್ ಆ್ಯಂಡ್ ಡ್ರಿಂಕ್. ಆಹಾರ ಮತ್ತು ಪಾನೀಯವಿಲ್ಲದೆ ನಾವು ದೀರ್ಘಕಾಲ ಬದುಕಲು ಸಾಧ್ಯವಿಲ್ಲ. ವಿ ಕೆನಾಟ್ ಸರ್ವೈವ್ ಫಾರ್ ಲಾಂಗ್ ವಿದೌಟ್ ಫುಡ್ ಆ್ಯಂಡ್ ಡ್ರಿಂಕ್. ಇಲ್ಲಿ ಸರ್ವೈವ್ V1 ರೂಪ. ಹಿ ಸರ್ವೈವ್ಡ್ ದಿ ಆಕ್ಸಿಡೆಂಟ್ ವಿತ್ ನೋ ಬ್ರೋಕನ್ ಬೋನ್ಸ್. ಅವರು ಅಪಘಾತದಲ್ಲಿ ಮೂಳೆ ಮುರಿತವಿಲ್ಲದೆ ಬದುಕಿ ಉಳಿದರು. ಹಿ ಸರ್ವೈವ್ಡ್ ದಿ ಆಕ್ಸಿಡೆಂಟ್ ವಿತ್ ನೋ ಬ್ರೋಕನ್ ಬೋನ್ಸ್. ಇಲ್ಲಿ ಸರ್ವೈವ್ಡ್ V2 ರೂಪ. ವೆರಿ ಲಿಟಲ್ ಹ್ಯಾಸ್ ಸರ್ವೈವ್ಡ್ ಫ್ರಮ್ ದಿಸ್ ಪೀರಿಯಡ್ ಆಫ್ ಹಿಸ್ಟ್ರಿ. ಇತಿಹಾಸದ ಈ ಅವಧಿಯಿಂದ ಬಹಳ ಕಡಿಮೆ ಉಳಿದಿದೆ. ವೆರಿ ಲಿಟಲ್ ಹ್ಯಾಸ್ ಸರ್ವೈವ್ಡ್ ಫ್ರಮ್ ದಿಸ್ ಪೀರಿಯಡ್ ಆಫ್ ಹಿಸ್ಟ್ರಿ. ಇಲ್ಲಿ ಸರ್ವೈವ್ಡ್ V3 ರೂಪ. ದ ಟೌನ್ ಸರ್ವೈವ್ಸ್ ಮೇನ್ಲಿ ಥ್ರೂ ಟೂರಿಸಂ. ಪಟ್ಟಣವು ಮುಖ್ಯವಾಗಿ ಪ್ರವಾಸೋದ್ಯಮದ ಮೂಲಕ ಉಳಿದುಕೊಂಡಿದೆ. ದ ಟೌನ್ ಸರ್ವೈವ್ಸ್ ಮೇನ್ಲಿ ಥ್ರೂ ಟೂರಿಸಂ. ಸರ್ವೈವ್ಸ್ S ರೂಪ. ಮೋರ್ ಆ್ಯಂಡ್ ಮೋರ್ ಪೀಪಲ್ ಆರ್ ಸರ್ವೈವಿಂಗ್ ಹಾರ್ಟ್ ಅಟ್ಯಾಕ್ಸ್. ಹೆಚ್ಚು ಹೆಚ್ಚು ಜನರು ಹೃದಯಾಘಾತದಿಂದ ಬದುಕಿ ಉಳಿಯುತ್ತಿದ್ದಾರೆ. ಮೋರ್ ಆ್ಯಂಡ್ ಮೋರ್ ಪೀಪಲ್ ಆರ್ ಸರ್ವೈವಿಂಗ್ ಹಾರ್ಟ್ ಅಟ್ಯಾಕ್ಸ್. ಇಲ್ಲಿ ಸರ್ವೈವಿಂಗ್ ING ರೂಪ. ಸಸ್ಪೆಕ್ಟ್ ಅಂದರೆ ಶಂಕಿಸು ಅಥವಾ ಅನುಮಾನಿಸು. ಸಸ್ಪೆಕ್ಟ್ V1 ರೂಪ, ಸಸ್ಪೆಕ್ಟೆಡ್ V2 ರೂಪ, ಸಸ್ಪೆಕ್ಟೆಡ್ V3 ರೂಪ, ಸಸ್ಪೆಕ್ಟ್ಸ್ S ರೂಪ, ಸಸ್ಪೆಕ್ಟಿಂಗ್ ING ರೂಪ. ಐ ಸಸ್ಪೆಕ್ಟ್ ಹಿ ಇಸ್ ಅ ಥೀಫ್. ಅವನು ಕಳ್ಳನೆಂದು ನಾನು ಅನುಮಾನಿಸುತ್ತೇನೆ. ಐ ಸಸ್ಪೆಕ್ಟ್ ಹಿ ಇಸ್ ಅ ಥೀಫ್. ಇಲ್ಲಿ ಸಸ್ಪೆಕ್ಟ್ V1 ರೂಪ. ದೇ ಸಸ್ಪೆಕ್ಟೆಡ್ ಆ್ಯನ್ ಆಂಬ್ಯುಷ್. ಅವರು ಹೊಂಚು ದಾಳಿಯನ್ನು ಶಂಕಿಸಿದರು. ದೇ ಸಸ್ಪೆಕ್ಟೆಡ್ ಆ್ಯನ್ ಆಂಬುಷ್. ಇಲ್ಲಿ ಸಸ್ಪೆಕ್ಟೆಡ್ V2 ರೂಪ. ದ ಮ್ಯಾನ್ ವಾಸ್ ಸಸ್ಪೆಕ್ಟೆಡ್ ಆಸ್ ಆ್ಯನ್ ಅಕಂಪ್ಲೀಸ್. ವ್ಯಕ್ತಿಯನ್ನು ಸಹಚರ ಎಂದು ಶಂಕಿಸಲಾಯಿತು. ದ ಮ್ಯಾನ್ ವಾಸ್ ಸಸ್ಪೆಕ್ಟೆಡ್ ಆಸ್ ಆ್ಯನ್ ಅಕಂಪ್ಲೀಸ್. ಇಲ್ಲಿ ಸಸ್ಪೆಕ್ಟೆಡ್ V3 ರೂಪ. ಶಿ ಸಸ್ಪೆಕ್ಟ್ಸ್ ದ್ಯಾಟ್ ದಿಸ್ ಡೀಲ್ ಇಸ್ ಅ ಫ್ರಾಡ್. ಈ ಒಪ್ಪಂದವು ವಂಚನೆ ಎಂದು ಅವರು ಶಂಕಿಸುತ್ತಾರೆ. ಶಿ ಸಸ್ಪೆಕ್ಟ್ಸ್ ದ್ಯಾಟ್ ದಿಸ್ ಡೀಲ್ ಇಸ್ ಅ ಫ್ರಾಡ್. ಇಲ್ಲಿ ಸಸ್ಪೆಕ್ಟ್ಸ್ S ರೂಪ. ಐ ಥಿಂಕ್ ಹಿ ವಾಸ್ ಸಸ್ಪೆಕ್ಟಿಂಗ್ ವೆನ್ ಶಿ ಕಾಲ್ಡ್ ದಿಸ್ ಮೀಟಿಂಗ್. ಅವಳು ಈ ಸಭೆಯನ್ನು ಕರೆದಾಗ ಅವನು ಅನುಮಾನಿಸುತ್ತಿದ್ದನೆಂದು ನಾನು ಭಾವಿಸುತ್ತೇನೆ. ಐ ಥಿಂಕ್ ಹಿ ವಾಸ್ ಸಸ್ಪೆಕ್ಟಿಂಗ್ ವೆನ್ ಶಿ ಕಾಲ್ಡ್ ದಿಸ್ ಮೀಟಿಂಗ್. ಇಲ್ಲಿ ಸಸ್ಪೆಕ್ಟಿಂಗ್ ING ರೂಪ. ಸ್ವಿಮ್ ಅಂದರೆ ಈಜು. ಸ್ವಿಮ್ V1 ರೂಪ,
ಸ್ವ್ಯಾಮ್ V2 ರೂಪ, ಸ್ವಮ್ V3 ರೂಪ, ಸ್ವಿಮ್ಸ್ ಎಸ್ ರೂಪ, ಸ್ವಿಮ್ಮಿಂಗ್ ING ರೂಪ. ಹೂ ಕ್ಯಾನ್ ಸ್ವಿಮ್ ಫಾರ್ದೆಸ್ಟ್, ಯಾರು ಹೆಚ್ಚು ದೂರ ಈಜಬಲ್ಲರು. ಹೂ ಕ್ಯಾನ್ ಸ್ವಿಮ್ ಫಾರ್ದೆಸ್ಟ್, ಇಲ್ಲಿ ಸ್ವಿಮ್ V1 ರೂಪ. ವಿ ಸ್ವ್ಯಾಮ್ ಇನ್ ದ ಚಿಲ್ಲಿ ವಾಟರ್, ತಣ್ಣನೆಯ ನೀರಿನಲ್ಲಿ ನಾವು ಈಜಿದೆವು. ವಿ ಸ್ವ್ಯಾಮ್ ಇನ್ ದ ಚಿಲ್ಲಿ ವಾಟರ್, ಇಲ್ಲಿ ಸ್ವ್ಯಾಮ್ V2 ರೂಪ. ಐ ಹ್ಯಾವ್ ಸ್ವಮ್ ಎವ್ರಿ ಮಾರ್ನಿಂಗ್ ಸಿನ್ಸ್ 1980, ನಾನು 1980ರಿಂದ ಪ್ರತಿದಿನ ಬೆಳಿಗ್ಗೆ ಈಜಿದ್ದೇನೆ. ಐ ಹ್ಯಾವ್ ಸ್ವಮ್ ಎವ್ರಿ ಮಾರ್ನಿಂಗ್ ಸಿನ್ಸ್ 1980, ಇಲ್ಲಿ ಸ್ವಮ್ V3 ರೂಪ. ಶಿ ನೆವರ್ ಸ್ವಿಮ್ಸ್ ಇನ್ ದ ಸಿ, ಅವಳು ಎಂದಿಗೂ ಸಮುದ್ರದಲ್ಲಿ ಈಜುವುದಿಲ್ಲ. ಶಿ ನೆವರ್ ಸ್ವಿಮ್ಸ್ ಇನ್ ದ ಸಿ, ಸ್ವಿಮ್ಸ್ ಇಲ್ಲಿ ಎಸ್ ರೂಪ. ದ ಚಿಲ್ಡ್ರನ್ ಆರ್ ಸ್ವಿಮ್ಮಿಂಗ್ ಇನ್ ದ ರಿವರ್, ಮಕ್ಕಳು ನದಿಯಲ್ಲಿ ಈಜುತ್ತಿದ್ದಾರೆ. ದ ಚಿಲ್ಡ್ರನ್ ಆರ್ ಸ್ವಿಮ್ಮಿಂಗ್ ಇನ್ ದ ರಿವರ್, ಸ್ವಿಮ್ಮಿಂಗ್ ಇಲ್ಲಿ ING ರೂಪ. ಟೇಕ್ ಅಂದರೆ ತೆಗೆದುಕೋ, ಟೇಕ್ V1 ರೂಪ, ಟುಕ್ V2 ರೂಪ, ಟೇಕನ್ V3 ರೂಪ, ಟೇಕ್ಸ್ ಎಸ್ ರೂಪ, ಟೇಕಿಂಗ್ ING ರೂಪ. ವಿಲ್ ಟೇಕ್ ಅ ವೆಕೇಶನ್ ಸಮ್ ಟೈಮ್ ಇನ್ ಸೆಪ್ಟೆಂಬರ್, ನಾವು ಸೆಪ್ಟೆಂಬರ್ನಲ್ಲಿ ರಜೆ ತೆಗೆದುಕೊಳ್ಳುತ್ತೇವೆ. ವಿಲ್ ಟೇಕ್ ಅ ವೆಕೇಶನ್ ಸಮ್ ಟೈಮ್ ಇನ್ ಸೆಪ್ಟೆಂಬರ್, ಇಲ್ಲಿ ಟೇಕ್ V1 ರೂಪ. ಇಟ್ ಟುಕ್ ಮೀ ಅನ್ ಅವರ್ ಟು ರೀಡ್ ದ ಬುಕ್, ಪುಸ್ತಕವನ್ನು ಓದಲು ನನಗೆ 1 ಗಂಟೆ ತೆಗೆದುಕೊಂಡಿತು. ಇಟ್ ಟುಕ್ ಮೀ ಅನ್ ಅವರ್ ಟು ರೀಡ್ ದ ಬುಕ್, ಇಲ್ಲಿ ಟುಕ್ V2 ರೂಪ. ಕ್ಯಾಶ್ ವಾಸ್ ಟೇಕನ್ ಡ್ಯೂರಿಂಗ್ ಅ ಬರ್ಗ್ಲರಿ ಆಫ್ ದಿ ಅಪಾರ್ಟ್ಮೆಂಟ್, ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನದ ವೇಳೆ ನಗದು ದೋಚಲಾಯಿತು. ಕ್ಯಾಶ್ ವಾಸ್ ಟೇಕನ್ ಡ್ಯೂರಿಂಗ್ ಅ ಬರ್ಗ್ಲರಿ ಆಫ್ ದಿ ಅಪಾರ್ಟ್ಮೆಂಟ್, ಇಲ್ಲಿ ಟೇಕನ್ V3 ರೂಪ. ಇಲ್ಲಿ ದೋಚುವುದು ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ದ್ಯಾಟ್ ಡೆಸ್ಕ್ ಟೇಕ್ಸ್ ಅಪ್ ಟೂ ಮಚ್ ಸ್ಪೇಸ್, ಆ ಮೇಜು ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುತ್ತದೆ. ದ್ಯಾಟ್ ಡೆಸ್ಕ್ ಟೇಕ್ಸ್ ಅಪ್ ಟೂ ಮಚ್ ಸ್ಪೇಸ್, ಇಲ್ಲಿ ಟೇಕ್ಸ್ ಎಸ್ ರೂಪ. ಹಿ ಈಸ್ ಟೇಕಿಂಗ್ ಕ್ಲಾಸಸ್ ಇನ್ ಕಾರ್ ಮೇಂಟೆನೆನ್ಸ್, ಅವರು ಕಾರ್ ನಿರ್ವಹಣೆಯಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಹಿ ಈಸ್ ಟೇಕಿಂಗ್ ಕ್ಲಾಸಸ್ ಇನ್ ಕಾರ್ ಮೇಂಟೆನೆನ್ಸ್, ಇಲ್ಲಿ ಟೇಕಿಂಗ್ ವರ್ಬಿನ ING ರೂಪ. ಟಾಕ್ ಅಂದರೆ ಮಾತನಾಡು, ಟಾಕ್ V1 ರೂಪ, ಟಾಕ್ಡ್ V2 ರೂಪ, ಟಾಕ್ಡ್ V3 ರೂಪ, ಟಾಕ್ಸ್ ಎಸ್ ರೂಪ, ಟಾಕಿಂಗ್ ING ರೂಪ. ಹೂ ಡು ಯು ವಾಂಟ್ ಟು ಟಾಕ್ ಟು, ನೀವು ಯಾರೊಂದಿಗೆ ಮಾತನಾಡಲು ಬಯಸುತ್ತೀರಿ. ಹೂ ಡು ಯು ವಾಂಟ್ ಟು ಟಾಕ್ ಟು, ಇಲ್ಲಿ ಟಾಕ್ V1 ರೂಪ. ಶಿ ಟಾಕ್ ಟು ಮೀ ವಿದೌಟ್ ರಿಸ್ಟ್ರೇಂಟ್, ನನ್ನೊಂದಿಗೆ ಸಂಯಮವಿಲ್ಲದೆ ಮಾತನಾಡಿದಳು. ಶಿ ಟಾಕ್ಡ್ ಟು ಮೀ ವಿದೌಟ್ ರಿಸ್ಟ್ರೇಂಟ್, ಇಲ್ಲಿ ಟಾಕ್ಡ್ V2 ರೂಪ. ಹಿ ಹ್ಯಾಡ್ ಟಾಕ್ಡ್ ವೇಗ್ಲಿ ಆಫ್ ಗೋಯಿಂಗ್ ಟು ವರ್ಕ್ ಅಬ್ರಾಡ್, ಅವನು ವಿದೇಶಕ್ಕೆ ಕೆಲಸಕ್ಕೆ ಹೋಗುವುದಾಗಿ ಅಸ್ಪಷ್ಟವಾಗಿ ಮಾತನಾಡಿದ್ದನು. ಹಿ ಹ್ಯಾಡ್ ಟಾಕ್ಡ್ ವೇಗ್ಲಿ ಆಫ್ ಗೋಯಿಂಗ್ ಟು ವರ್ಕ್ ಅಬ್ರಾಡ್, ಇಲ್ಲಿ ಟಾಕ್ಡ್ V3 ರೂಪ. ಹಿ ಟಾಕ್ಸ್ ಅ ಲಾಟ್ ಆಫ್ ನಾನ್ಸೆನ್ಸ್ ಅಬೌಟ್ ಎಜುಕೇಶನ್, ಅವನು ಶಿಕ್ಷಣದ ಬಗ್ಗೆ ಸಾಕಷ್ಟು ಅಸಂಬದ್ಧ ಮಾತನಾಡುತ್ತಾನೆ. ಹಿ ಟಾಕ್ಸ್ ಅ ಲಾಟ್ ಆಫ್ ನಾನ್ಸೆನ್ಸ್ ಅಬೌಟ್ ಎಜುಕೇಶನ್, ಇಲ್ಲಿ ಟಾಕ್ಸ್ ಎಸ್ ರೂಪ. ವೈ ಆರ್ ಯು ಟಾಕಿಂಗ್ ಇನ್ ಸಚ್ ಅ ಸ್ಟ್ರೇಂಜ್ ಮ್ಯಾನರ್, ಯಾಕೆ ಹೀಗೆ ವಿಚಿತ್ರವಾಗಿ ಮಾತನಾಡುತ್ತಿದ್ದೀಯಾ. ವೈ ಆರ್ ಯು ಟಾಕಿಂಗ್ ಇನ್ ಸಚ್ ಅ ಸ್ಟ್ರೇಂಜ್ ಮ್ಯಾನರ್, ಇಲ್ಲಿ ಟಾಕಿಂಗ್ ING ರೂಪ. ಟೀಚ್ ಅಂದರೆ ಕಲಿಸು, ಟೀಚ್ V1 ರೂಪ, ಟಾಟ್ V2 ರೂಪ, ಟಾಟ್ V3 ರೂಪ, ಟೀಚಸ್ ಎಸ್ ರೂಪ, ಟೀಚಿಂಗ್ ING ರೂಪ. ಟೀಚ್ ಅದರ್ಸ್ ಬೈ ಯೋರ್ ಎಕ್ಸಾಂಪಲ್, ನಿಮ್ಮ ಉದಾಹರಣೆಯಿಂದ ಇತರರಿಗೆ ಕಲಿಸಿ. ಟೀಚ್ ಅದರ್ಸ್ ಬೈ ಯೋರ್ ಎಕ್ಸಾಂಪಲ್, ಇಲ್ಲಿ ಟೀಚ್ V1 ರೂಪ. ಮೈ ಮದರ್ ಟಾಟ್ ಮೀ ಹೌ ಟು ಸೀವ್, ನನ್ನ ತಾಯಿ ನನಗೆ ಹೊಲಿಗೆ ಕಲಿಸಿದರು. ಮೈ ಮದರ್ ಟಾಟ್ ಮೀ ಹೌ ಟು ಸೀವ್, ಇಲ್ಲಿ ಟಾಟ್ V2 ರೂಪ. ಹಿ ನೀಡ್ಸ್ ಟು ಬಿ ಟಾಟ್ ಸಮ್ ಮ್ಯಾನರ್ಸ್, ಅವನಿಗೆ ಕೆಲವು ಶಿಷ್ಟಾಚಾರಗಳನ್ನು ಕಲಿಸಬೇಕು. ಹಿ ನೀಡ್ಸ್ ಟು ಬಿ ಟಾಟ್ ಸಮ್ ಮ್ಯಾನರ್ಸ್, ಇಲ್ಲಿ ಟಾಟ್
V3 ರೂಪ. ಶಿ ಟೀಚಸ್ ಆಟ್ ಅವರ್ ಲೋಕಲ್ ಸ್ಕೂಲ್. ಅವಳು ನಮ್ಮ ಸ್ಥಳೀಯ ಶಾಲೆಯಲ್ಲಿ ಕಲಿಸುತ್ತಾಳೆ. ಶಿ ಟೀಚಸ್ ಆಟ್ ಅವರ್ ಲೋಕಲ್ ಸ್ಕೂಲ್. ಇಲ್ಲಿ ಟೀಚಸ್ ಎಸ್ ರೂಪ. ಐ ಆಮ್ ಟೀಚಿಂಗ್ ಹಿಮ್ ಟು ರೀಡ್. ನಾನು ಅವನಿಗೆ ಓದಲು ಕಲಿಸುತ್ತಿದ್ದೇನೆ. ಐ ಆಮ್ ಟೀಚಿಂಗ್ ಹಿಮ್ ಟು ರೀಡ್. ಇಲ್ಲಿ ಟೀಚಿಂಗ್ ING ರೂಪ. ಟೇರ್ ಅಂದರೆ ಹರಿದು ಹಾಕು. ಟೇರ್ V1 ರೂಪ. ಟೋರ್ V2 ರೂಪ. ಟಾರ್ನ್ V3 ರೂಪ. ಟೇರ್ಸ್ S ರೂಪ. ಟೇರಿಂಗ್ ING ರೂಪ. ವೈ ಡಿಡ್ ಯು ಟೇರ್ ದಿಸ್ ಪೇಪರ್? ಈ ಕಾಗದವನ್ನು ಏಕೆ ಹರಿದು ಹಾಕಿದಿರಿ? ವೈ ಡಿಡ್ ಯು ಟೇರ್ ದಿಸ್ ಪೇಪರ್? ಇಲ್ಲಿ ಟೇರ್ V1 ರೂಪ. ಹಿ ಟೋರ್ ಅಪ್ ದಿ ಲೆಟರ್ ಆಫ್ಟರ್ ರೀಡಿಂಗ್ ಇಟ್. ಅವನು ಪತ್ರವನ್ನು ಓದಿದ ನಂತರ ಅದನ್ನು ಹರಿದು ಹಾಕಿದನು. ಹಿ ಟೋರ್ ಅಪ್ ದಿ ಲೆಟರ್ ಆಫ್ಟರ್ ರೀಡಿಂಗ್ ಇಟ್. ಇಲ್ಲಿ ಟೋರ್ V2 ರೂಪ. ದಿ ಓಲ್ಡ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಟಾರ್ನ್ ಸೂನ್. ಹಳೆಯ ದಾಖಲೆಗಳನ್ನು ಶೀಘ್ರವೇ ಹರಿದು ಹಾಕಲಾಗುವುದು. ದಿ ಓಲ್ಡ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಟಾರ್ನ್ ಸೂನ್. ಇಲ್ಲಿ ಟಾರ್ನ್ V3 ರೂಪ. ದ ಬೇಬಿ ಟೇರ್ಸ್ ಅಪ್ ಎವ್ರಿಥಿಂಗ್. ಮಗು ಎಲ್ಲವನ್ನೂ ಹರಿದು ಹಾಕುತ್ತದೆ. ದ ಬೇಬಿ ಟೇರ್ಸ್ ಅಪ್ ಎವ್ರಿಥಿಂಗ್. ಇಲ್ಲಿ ಟೇರ್ಸ್ ಎಸ್ ರೂಪ. ದೇ ಆರ್ ಟೇರಿಂಗ್ ದ ಪೋಸ್ಟರ್ಸ್. ಅವರು ಭಿತ್ತಿಪತ್ರಗಳನ್ನು ಹರಿದು ಹಾಕುತ್ತಿದ್ದಾರೆ. ದೇ ಆರ್ ಟೇರಿಂಗ್ ದ ಪೋಸ್ಟರ್ಸ್. ಇಲ್ಲಿ ಟೇರಿಂಗ್ ING ರೂಪ. ಟೆಲ್ ಅಂದರೆ ಹೇಳು. ಟೆಲ್ V1 ರೂಪ. ಟೋಲ್ಡ್ V2 ರೂಪ. ಟೋಲ್ಡ್ V3 ರೂಪ. ಟೆಲ್ಸ್ ಎಸ್ ರೂಪ. ಟೆಲ್ಲಿಂಗ್ ING ರೂಪ. ಪ್ಲೀಸ್ ಟೆಲ್ ದ ಡ್ರೈವರ್ ಟು ಗೋ ಸ್ಲೋವರ್. ದಯವಿಟ್ಟು ಚಾಲಕನಿಗೆ ನಿಧಾನವಾಗಿ ಹೋಗಲು ಹೇಳಿ. ಪ್ಲೀಸ್ ಟೆಲ್ ದ ಡ್ರೈವರ್ ಟು ಗೋ ಸ್ಲೋವರ್. ಇಲ್ಲಿ ಟೆಲ್ V1 ರೂಪ. ಹಿ ಟೋಲ್ಡ್ ದಿ ಎಕ್ಸ್ಟ್ರಾಆರ್ಡಿನರಿ ಸ್ಟೋರಿ ಆಫ್ ಹಿಸ್ ಎಸ್ಕೇಪ್. ಅವನು ತಪ್ಪಿಸಿಕೊಂಡ ಅಸಾಮಾನ್ಯ ಕಥೆಯನ್ನು ಹೇಳಿದನು. ಹಿ ಟೋಲ್ಡ್ ದ ಎಕ್ಸ್ಟ್ರಾಆರ್ಡಿನರಿ ಸ್ಟೋರಿ ಆಫ್ ಹಿಸ್ ಎಸ್ಕೇಪ್. ಇಲ್ಲಿ ಟೋಲ್ಡ್ V2 ರೂಪ. ಹಿ ವಾಸ್ ಟೋಲ್ಡ್ ಟು ಸಿಟ್ ಡೌನ್ ಆ್ಯಂಡ್ ವೇಟ್. ಅವನಿಗೆ ಕುಳಿತುಕೊಳ್ಳಲು ಮತ್ತು ಕಾಯಲು ಹೇಳಿದರು. ಹಿ ವಾಸ್ ಟೋಲ್ಡ್ ಟು ಸಿಟ್ ಡೌನ್ ಆ್ಯಂಡ್ ವೇಟ್. ಇಲ್ಲಿ ಟೋಲ್ಡ್ V3 ರೂಪ. ಎವ್ರಿ ಪಿಕ್ಚರ್ ಟೆಲ್ಸ್ ಅ ಸ್ಟೋರಿ. ಪ್ರತಿಯೊಂದು ಚಿತ್ರವು ಒಂದು ಕಥೆಯನ್ನು ಹೇಳುತ್ತದೆ. ಎವ್ರಿ ಪಿಕ್ಚರ್ ಟೆಲ್ಸ್ ಅ ಸ್ಟೋರಿ. ಇಲ್ಲಿ ಟೆಲ್ಸ್ ಎಸ್ ರೂಪ. ಡು ಯು ಥಿಂಕ್ ಶಿ ಇಸ್ ಟೆಲ್ಲಿಂಗ್ ದ ಟ್ರುತ್? ಅವಳು ನಿಜ ಹೇಳುತ್ತಿದ್ದಾಳೆ ಎಂದು ನಿಮಗೆ ಅನಿಸುತ್ತಿದೆಯೇ? ಡು ಯು ಥಿಂಕ್ ಶಿ ಇಸ್ ಟೆಲ್ಲಿಂಗ್ ದ ಟ್ರುತ್? ಇಲ್ಲಿ ಟೆಲ್ಲಿಂಗ್ ING ರೂಪ. ಟೆಸ್ಟ್ ಅಂದರೆ ಪರೀಕ್ಷಿಸು. ಟೆಸ್ಟ್ V1 ರೂಪ. ಟೆಸ್ಟೆಡ್ V2 ರೂಪ. ಟೆಸ್ಟೆಡ್ V3 ರೂಪ. ಟೆಸ್ಟ್ಸ್ ಎಸ್ ರೂಪ. ಟೆಸ್ಟಿಂಗ್ ING ರೂಪ. ವಿ ಡಿಸೈಡೆಡ್ ಟು ಟೆಸ್ಟ್ ದ ಥಿಯರಿ ಎಕ್ಸ್ಪೆರಿಮೆಂಟಲಿ. ನಾವು ಸಿದ್ಧಾಂತವನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಲು ನಿರ್ಧರಿಸಿದೆವು. ವಿ ಡಿಸೈಡೆಡ್ ಟು ಟೆಸ್ಟ್ ದ ಥಿಯರಿ ಎಕ್ಸ್ಪೆರಿಮೆಂಟಲಿ. ಇಲ್ಲಿ ಟೆಸ್ಟ್ V1 ರೂಪ. ದೇ ಟೆಸ್ಟೆಡ್ ಹರ್ ಬ್ಲಡ್ ಫಾರ್ ಸೈನ್ಸ್ ಆಫ್ ದಿ ಇನ್ಫೆಕ್ಷನ್. ಸೋಂಕಿನ ಚಿಹ್ನೆಗಳಿಗಾಗಿ ಅವರು ಆಕೆಯ ರಕ್ತವನ್ನು ಪರೀಕ್ಷಿಸಿದರು. ದೇ ಟೆಸ್ಟೆಡ್ ಹರ್ ಬ್ಲಡ್ ಫಾರ್ ಸೈನ್ಸ್ ಆಫ್ ದಿ ಇನ್ಫೆಕ್ಷನ್. ಇಲ್ಲಿ ಟೆಸ್ಟೆಡ್ V2 ರೂಪ. ದ ಕಾಸ್ಮೆಟಿಕ್ಸ್ ಹ್ಯಾವ್ ನಾಟ್ ಬೀನ್ ಟೆಸ್ಟೆಡ್ ಆನ್ ಅನಿಮಲ್ಸ್. ಸೌಂದರ್ಯವರ್ಧಕಗಳನ್ನು ಪ್ರಾಣಿಗಳ ಮೇಲೆ ಪರೀಕ್ಷಿಸಲಾಗಿಲ್ಲ. ದಿ ಕಾಸ್ಮೆಟಿಕ್ಸ್ ಹ್ಯಾವ್ ನಾಟ್ ಬೀನ್ ಟೆಸ್ಟೆಡ್ ಆನ್ ಅನಿಮಲ್ಸ್. ಇಲ್ಲಿ ಟೆಸ್ಟೆಡ್ V3 ರೂಪ. ಹಿ ಆಲ್ವೇಸ್ ಟೆಸ್ಟ್ಸ್ ಹರ್ ಪೇಷನ್ಸ್. ಅವನು ಯಾವಾಗಲೂ ಅವಳ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ. ಹಿ ಆಲ್ವೇಸ್ ಟೆಸ್ಟ್ಸ್ ಹರ್ ಪೇಷನ್ಸ್. ಇಲ್ಲಿ ಟೆಸ್ಟ್ಸ್ ಎಸ್ ರೂಪ. ದ ಗವರ್ಮೆಂಟ್ ಈಸ್ ಟೆಸ್ಟಿಂಗ್ ವೆಪನ್ಸ್ ಅಟ್ ದ್ಯಾಟ್ ಸೈಟ್. ಸರ್ಕಾರ ಆ ಸ್ಥಳದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸುತ್ತಿದೆ. ದ ಗವರ್ಮೆಂಟ್ ಈಸ್ ಟೆಸ್ಟಿಂಗ್ ವೆಪನ್ಸ್ ಅಟ್ ದ್ಯಾಟ್ ಸೈಟ್. ಇಲ್ಲಿ ಟೆಸ್ಟಿಂಗ್ ING ರೂಪ.